ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಜನವರಿ 2 ಇಂಪಾರ್ಟೆಂಟ್ MCQ, ಸ್ಟಾಟಿಕ್ ಜಿಕೆ ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮ್ಯಾಜಿಕ್ ಸ್ಲೈಡ್ ನಿಮ್ ಜೊತೆ ತೆಗೆದುಕೊಂಡು ಬಂದಿದ್ದು ಮುಂಬರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದೆ. ಇದು ವಿಜ್ಞಾನ, ತಂತ್ರಜ್ಞಾನ, ರಾಜಕೀಯ ಹಾಗೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಬೆಳವಣಿಗೆಗಳನ್ನ MCQ ಮತ್ತು ಡಿಟೇಲ್ ವಿವರಣೆಯೊಂದಿಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರತಿ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದ್ದು, ಈಗ ಜನವರಿ 2 ವೀಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು, ಮುಂಬರ್ತಕ್ಕಂಥ ಬ್ಯಾಂಕ್ PO ಕ್ಲರ್ಕ್ ಬ್ಯಾಚ್, ಹೊಸ ಬ್ಯಾಚು ಫೆಬ್ರವರಿ 5ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮೊದಲ ಒಂದು ಪ್ರಶ್ನೆ ನಾವು ನೋಡೋದಾದ್ರೆ, ಪ್ರತಿ ವರ್ಷ ಜನವರಿ 9 ಪ್ರವಾಸಿ ಭಾರತೀಯ ದಿನವೆಂದು ಆಚರಿಸಲಾಗುತ್ತದೆ. ಯಾವ ನಾಯಕನು ಭಾರತಕ್ಕೆ ಮರಳಿದ ನೆನಪಿಗಾಗಿ ಈ ಒಂದು ದಿನವನ್ನ ಆಚರಿಸಲಾಗುತ್ತದೆ? ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ವಕೀಲ ವೃತ್ತಿಗಾಗಿ ದಕ್ಷಿಣ ಆಫ್ರಿಕಾಗೆ ಹೋಗಿದ್ರು. ಬಟ್ ಆ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಸೊ ಸಂಪೂರ್ಣವಾಗಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ 1915 ಜನವರಿ 9ರಂದು ಗಾಂಧೀಜಿ ಭಾರತಕ್ಕೆ ಮರಳಿದ್ರು ದಕ್ಷಿಣ ಆಫ್ರಿಕಾದಿಂದ. ಹೀಗಾಗಿ ಆ ದಿನವನ್ನ ಪ್ರತಿ ವರ್ಷ 7, 8 ಮತ್ತು 9 3 ದಿನ ಪ್ರವಾಸಿ ಭಾರತೀಯ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಜನವರಿ 9 ಏನಪ್ಪಾ ಅಂದ್ರೆ ಪ್ರವಾಸಿ ಭಾರತೀಯ ದಿನ ಅಂತ ಹೇಳಿ ಕರೆದುಕೊಳ್ಳಲಾಗ್ತಾ ಇದೆ. ಇಲ್ಲಿ ದೇಶ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಅನಿವಾಸಿ ಭಾರತೀಯರನ್ನ ಕರೆದು ಸನ್ಮಾನಿಸಿ ಭಾರತದಲ್ಲಿ ಬಂಡವಾಳ ಹೂಡ್ಲಿಕ್ಕೆ ಅವರನ್ನ ಪ್ರೇರೇಪಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಜನವರಿ 9ರಿಂದ ಫೆಬ್ರವರಿ 5ರವರೆಗೆ ಮಹಿಳಾ ಪ್ರೀಮಿಯರ್ ಲೀಗ್ ಪಂದ್ಯಗಳನ್ನು ಯಾವ 2 ನಗರಗಳಲ್ಲಿ ಆಯೋಜಿಸಿದವು? ವುಮೆನ್ಸ್ ಪ್ರೀಮಿಯರ್ ಲೀಗ್ ಯಾವ ನಗರಗಳಲ್ಲಿ ನಡೆಯಿತು? ದೆಹಲಿ, ಪುಣಾ, ಮುಂಬೈ, ಅಹಮದಾಬಾದ್, ನವಿ ಮುಂಬೈ, ವಡೋದರ, ಜೈಪುರ್ ಮತ್ತು ಕೋಲ್ಕತ್ತಾ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ರೈಟ್ರಿ ಆಪ್ಷನ್ ಬಿ, ಮುಂಬೈ ಮತ್ತು ವಡೋದರಾದಲ್ಲಿ ಮಹಿಳಾ T20 ಪಂದ್ಯ 4ನೇ ಆವೃತ್ತಿ, ಇತ್ತೀಚೆಗೆ ನಡೆದಿದೆ. ಎಷ್ಟನೇ ಆವೃತ್ತಿ ಅಂದ್ರೆ 4ನೇ ಆವೃತ್ತಿ, ಜನವರಿ 9ರಿಂದ 5ರವರೆಗೆ ನವಿ ಮುಂಬೈ ಮತ್ತು ವಡೋದರಾದಲ್ಲಿ ನಡೀತು. ಅಲ್ಲಿ ಭಾರತ ಕ್ರಿಕೆಟ್ ತಂಡದ ಮಹಿಳಾ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು ಅಂತ ಹೇಳ್ಬೋದು. ಇತ್ತೀಚೆಗೆ ಗ್ರೀನ್ಲ್ಯಾಂಡ್ ಬಗ್ಗೆ ಬಹಳಷ್ಟು ವಿವಾದ ನಡೀತಾ ಇರೋದನ್ನ ತಾವೆಲ್ಲ ಗಮನಿಸಿದಿರಿ. ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ. ಹೀಗಾಗಿ ಗ್ರೀನ್ಲ್ಯಾಂಡ್ ಯಾವ ದೇಶದ ಸಾರ್ವಭೌಮತ್ವದ ಅಡಿಯಲ್ಲಿ ಸ್ವಯಂ ಆಡಳಿತ ಪ್ರದೇಶವಾಗಿದೆ? ನಾರ್ವೆ, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಕೆನಡಾ. ಇದೊಂದು ಆಟೋನಮಸ್ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥ ಒಂದು ಬಾಡಿ ಇದು ಗ್ರೀನ್ಲ್ಯಾಂಡ್. ಅದು ಯಾವ ದೇಶದ ಅಂಡರ್ ಒಳಗೆ ಅದು ಬರ್ತಾ ಇದೆ? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಬಿ, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಒಂದು ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿದೆ ನೋಡ್ರಿ, ಇದು ಉತ್ತರ ಅಮೆರಿಕಾ ಖಂಡ. ಇದು ರೈಟ್ರಿ, ಇದು ಉತ್ತರ ಅಮೆರಿಕ, ಇದು ದಕ್ಷಿಣ ಅಮೆರಿಕ. ಈ ಉತ್ತರ ಅಮೆರಿಕಾ ಖಂಡದಲ್ಲಿ ಇಲ್ಲಿ ಬರ್ತಕ್ಕಂಥ ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಾಗಿದ್ದಾರೆ, ಮುಂದಾಗಿದ್ದಾರೆ. ಈಗಾಗಲೇ ಅಮೆರಿಕ ಘೋಷಣೆ ಮಾಡಿದೆ ಗ್ರೀನ್ಲ್ಯಾಂಡ್ ನಮಗೆ ಸೇರಬೇಕಾದ ಭೂಭಾಗ ಅಂತ ಹೇಳಿ. ಆದರೆ ಅದೊಂದು ಯುರೋಪಿಯನ್ ಯೂನಿಯನ್ನಿನ ಭಾಗವಾಗಿರ್ತಕ್ಕಂಥ ಡೆನ್ಮಾರ್ಕಿನ ಒಂದು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಭೂಭಾಗ. ಹೀಗಾಗಿ ಡೆನ್ಮಾರ್ಕ್ ಅದನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಮತ್ತು ಯುರೋಪಿನ ದೇಶಗಳು ಸಹ ಟ್ರಂಪ್ನ ಈ ಕ್ರಮವನ್ನ ವಿರೋಧಿಸ್ಯಾವ. ಮತ್ತೆ ಯಾಕೆ ಟ್ರಂಪ್ ಈ ಒಂದು ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ಸದಾಕಾಲ ಹಿಮದಿಂದ ಕೂಡಿರ್ತಕ್ಕಂಥ ಈ ಪ್ರದೇಶ ಅಪಾರವಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳಿಂದ, ರಿಯರ್ ಅರ್ತ್ ಮಿನರಲ್ಸ್ ಗಳಿಂದ ಕೂಡಿರ್ತಕ್ಕಂಥ ಭೂಭಾಗ. ಹೀಗಾಗಿ ಈ ಭೂಭಾಗವನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ
ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಒಂದು ಆಪ್ ಅನ್ನ ನಾವು ಡೆವಲಪ್ ಮಾಡಿದೀವಿ. ಇಲ್ಲಿ ಆನ್ಲೈನ್ ಟೆಸ್ಟ್ ಇದೆ, ವಿಡಿಯೋ ಕೋರ್ಸ್ಗಳಿದಾವೆ, PDF ನೋಟ್ಸ್ಗಳಿದಾವೆ, ಡೈಲಿ ಕರೆಂಟ್ ಅಫೇರ್ಸ್ಗಳಿದಾವೆ, ಕ್ವಿಜ್ಗಳಿದಾವೆ. ಸೊ ಟಾಪಿಕ್ ವೈಸ್ ಡೈಲಿ ಸ್ಟಡಿ ಮೆಟೀರಿಯಲ್ಗಳನ್ನ ನಾವಿಲ್ಲಿ ಸಬ್ಜೆಕ್ಟ್ ವೈಸ್ ಕೊಡ್ತಾ ಇದೀವಿ. ಲೈವ್ ಅಂಡ್ ರೆಕಾರ್ಡೆಡ್ ವಿಡಿಯೋ ಕೋರ್ಸ್ಗಳಿದಾವೆ. ಸೊ ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಅನ್ನ, ರಿಯಲ್ ಎಕ್ಸಾಮ್ ಆನ್ಲೈನ್ ಟೆಸ್ಟ್ ನೀವು ಆಪ್ ಅಲ್ಲಿ ಬರಿಬಹುದು. ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. 50% ಡಿಸ್ಕೌಂಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಗಳನ್ನ ನಾವು ಕೊಡ್ತಾ ಇದೀವಿ. ಸೊ ಅದರ ಬೆನಿಫಿಟ್ ಅನ್ನು ಪಡೆದು ಆನ್ಲೈನ್ ಪ್ರಿಪರೇಷನ್ ನೀವು ಇದ್ದಲ್ಲೇ ಮಾಡಬಹುದು. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಲಿಂಕ್ ಮೂಲಕ ಕ್ಲಿಕ್ ಮಾಡಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲೆಲ್ಲ ಟೆಸ್ಟ್ ಗಳು ನೋಡ್ರಿ, ಎಲ್ಲ 50% ಡಿಸ್ಕೌಂಟ್ ಅಲ್ಲಿ ಹಾಕಿದೀವಿ. ನ್ಯೂ ಇಯರ್ ಆಫರ್ ಅಂತ ಹೇಳಿ ಈ ಟೆಸ್ಟ್ ಅನ್ನ ತಾವು ಪರ್ಚೇಸ್ ಮಾಡಬಹುದು. 1 year ವ್ಯಾಲಿಡಿಟಿ ಇರುತ್ತೆ ಟೆಸ್ಟ್ ರೈಟ್ರಿ. ಆಮೇಲೆ ನಾನೇ ಬರೆದಿರ್ತಕ್ಕಂಥ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಪುಸ್ತಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕ. ಮುಂಬರುವ ಪೊಲೀಸ್ ಆಗಿರ್ಬೋದು, PSI, KS, ಟೀಚರ್ ಅಪಾಯಿಂಟ್ಗೆ ಆಗಿರ್ಬೋದು, ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕನ್ನಡ ಮಾಧ್ಯಮದಲ್ಲೇ ಇರತಕ್ಕಂಥ ಪುಸ್ತಕಗಳು. ಸೊ ಕನಿಷ್ಠ 400 ಪೇಜ್ ಇರ್ತಕ್ಕಂಥ ಈ ಪುಸ್ತಕಗಳು ಮತ್ತು ಅದರ ಜೊತೆಗೆ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ನೋಟ್ಸ್ ಅನ್ನ ಟೋಟಲಿ ಇದು 1150 ಆಗತ್ತೆ. ಸೊ ನಾವೀಗ ಕೇವಲ 850 ರೂಪಾಯಿಗಳಿಗೆ ಉಚಿತ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ ಪುಸ್ತಕಗಳು ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ, ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ನೇರವಾಗಿ ಪುಸ್ತಕವನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. 3 ದಿನದಲ್ಲಿ ಪುಸ್ತಕ ನಿಮ್ಮ ಕೈ ಸೇರುತ್ತೆ ಬೈ ಇಂಡಿಯನ್ ಪೋಸ್ಟ್ ಮೂಲಕ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಜನವರಿ 12ರಂದು ಉಡಾವಣೆಯಾದ ಇಸ್ರೋದ PSLV C62 ಮಿಷನ್ ಲಾಂಚ್ಡ್ ಆನ್ January 26. ಇದು ಯಾವ ಪ್ರಾಥಮಿಕ ಪೆಲೋಡ್ ಅನ್ನ ಹೊತ್ತೊಯ್ದಿದೆ? ಪ್ರೈಮರಿ ಪೆಲೋಡ್ ಯಾವುದು? ಕಾರ್ಟೋಸ್ಯಾಟ್ 3, EOS N1, ರೀಸ್ಯಾಟ್ 2BR2, ಇನ್ಸಾಟ್ 3D. ಇಸ್ರೋ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಉಡಾವಣಾ ವಾಹನ ಇದು PSLV C62. ಯಾವ ಒಂದು ಪೆಲೋಡ್ ಅನ್ನ ಹೊತ್ತೊಯ್ದಿದೆ? ಸೊ ಆನ್ಸರ್ ಶ್ರೀಹರಿಕೋಟಾದ PSLV C62. ಇದರಿಂದ ನೋಡ್ರಿ, EOS N1 ಅನ್ವೇಷಣ ಒಂದು ಉಪಗ್ರಹವಾಗಿದ್ದು, ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಉಪಗ್ರಹವನ್ನ, ಅನ್ವೇಷಣಾ ಉಪಗ್ರಹವನ್ನ ಉಡಾಯಿಸೋದ್ರ ಮೂಲಕ ಯಾವುದೇ ಒಂದು ಭೂಭಾಗದಲ್ಲಿ ಇರ್ತಕ್ಕಂಥ ರಿಯಲ್ ಇಮೇಜ್ ಅನ್ನ ರಿಯಲ್ ಟೈಮ್ ಅಲ್ಲಿ ಪಡಿತಕ್ಕಂಥ ಒಂದು ಉಪಗ್ರಹ ಇದು. ಸೊ ಇದನ್ನ PSLV C62 ಒಂದು ಉಪಗ್ರಹ ಉಡಾವಣಾ ವಾಹನದಿಂದ ಉಡಾಯಿಸಲಾಗಿದೆ. ಎಲ್ಲ ಉಪಗ್ರಹಗಳನ್ನ ಎಲ್ಲಿಂದ ಹಾರಿಬಿಡ್ತಾರೆ ಅಂತಂದ್ರೆ, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ. ಶ್ರೀಹರಿಕೋಟಾ ಐಲ್ಯಾಂಡ್ ಇದೆ ಈಸ್ಟರ್ನ್ ಕೋಸ್ಟಲ್ ಅಲ್ಲಿ, ಅಲ್ಲಿಂದ ಇದನ್ನ ಹಾರಿಬಿಡ್ಲಾಗ್ತದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ. ನ್ಯಾಷನಲ್ ಯೂತ್ ಡೇ ಅಂತ ಹೇಳಿಸಿಂದ ಯಾವ ದಿನವನ್ನ ಆಚರಿಸಲಾಗ್ತದೆ? ಕರೆಕ್ಟ್ ಆನ್ಸರ್ ಸ್ವಾಮಿ ವಿವೇಕಾನಂದರು ಯುವಕರ ಪ್ರೇರಕ ಶಕ್ತಿ ಆಗಿದ್ರು. ಹಾಗಾಗಿ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನ ಯುವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಬೇಲೂರಿನಲ್ಲಿ ರಾಮಕೃಷ್ಣ ಮಠವನ್ನ, ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು. ಜೊತೆಗೆ ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತ ಹಿಂದೂ ಧರ್ಮದ ಪ್ರೌಢಿಮೆಯನ್ನ ಎತ್ತಿ ಹಿಡಿದ್ರು. ಹಾಗಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಯುವ ಶಕ್ತಿಯ ಒಂದು ದ್ಯೂತಕವಾಗಿ ಯುವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ದ್ವಿಪಕ್ಷೀಯ ಕಾರ್ಯತಂತ್ರದ ಸಂಬಂಧಗಳನ್ನ ಬಲಪಡಿಸಲಿಕ್ಕೆ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಜರ್ಮನಿಯ ಚಾನ್ಸಲರ್ ಯಾರು? ಓಲಾಫ್ ಸ್ಕೋಲ್ಚ್, ಫೆಡ್ರಿಕ್ ಮೆರ್ಜ್, ಏಂಜೆಲಾ ಮಾರ್ಕೆಲ್, ಫ್ರಾಂಕ್ ವಾಲ್ಟರ್ ಸ್ಟೆನ್ಮಿಯರ್. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವ್ದಂದ್ರೆ ಫೆಡ್ರಿಕ್ ಮೆರ್ಜ್ ಅವರು. ಇಲ್ಲಿ ಹೊಸದಾಗಿ ಈ ಒಂದು ಜರ್ಮನಿಯ ಚಾನ್ಸಲರ್ ಆಗಿ ಆಯ್ಕೆ ಆಗಿರತಕ್ಕಂಥವ್ರು. ಇವರು ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿ ಭಾರತ ಮತ್ತು ಜರ್ಮನ್ ನಡುವಿನ ಸಂಬಂಧವನ್ನ ಬಲಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು. ಇವ್ರಕ್ಕಿಂತ ಮೊದಲು ಜರ್ಮನಿ ಚಾನ್ಸಲರ್ ಯಾರಾಗಿದ್ರು ಅಂತಂದ್ರೆ ಏಂಜೆಲಾ ಮಾರ್ಕರ್ ಆಗಿದ್ರು. ಯಾರಾಗಿದ್ರು? ಏಂಜೆಲಾ ಮಾರ್ಕರ್. ಇವರು ಜರ್ಮನಿಯ ಚಾನ್ಸಲರ್ ಆಗಿದ್ರು. ಇತ್ತೀಚೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಜರ್ಮನಿಯ ಹೊಸ ಒಂದು ಚಾನ್ಸಲರ್ ಆಗಿ ಫೆಡ್ರಿಕ್ ಮೆರ್ಜ್ ಅಂತಕ್ಕಂಥವ್ರು
ಆಯ್ಕೆಯಾಗಿದ್ದಾರೆ. ಭಾರತಕ್ಕೆ ಇತ್ತೀಚೆಗೆ ಇವರು ಭೇಟಿ ನೀಡಿದ್ರು. 2026ರಲ್ಲಿ ಸಂಗೀತ ಅಥವಾ ಹಾಸ್ಯದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಚಿತ್ರ ಯಾವುದು ನೋಡ್ರಿ? ಮಾರ್ಟಿ ಸುಪ್ರೀಂ, ಕೇಪ್ ಆಫ್ ಡೆಮನ್ ಹಂಟರ್ಸ್, ಒನ್ ಬೆಟಲ್ ಆಫ್ಟರ್ ಅನದರ್, ಬಾರ್ಬಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಡಾರ್ಕ್ ಕಾಮಿಡಿ ಒನ್ ಬ್ಯಾಟಲ್ ಆಫ್ಟರ್, ನೋಡ್ರಿ ಡಾರ್ಕ್ ಕಾಮಿಡಿ ಒನ್ ಬ್ಯಾಟಲ್, ನೋಡ್ರಿ ಡಾರ್ಕ್ ಕಾಮಿಡಿ ಒನ್ ಬ್ಯಾಟಲ್ ಅಂತಕ್ಕಂಥ ದ ಕಾಪ್ ಡೆಮನ್ ಹಂಟರ್. ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಈ ಒಂದು ಚಿತ್ರ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನೀಡ್ತಾ ಇರತಕ್ಕಂತ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಚಿತ್ರ ಅಂತ ಹೇಳಿದನ್ನ ಗುರುತಿಸಬಹುದು. 2026ರಲ್ಲಿ ಭಾರತ 2026ರಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆತಿಥ್ಯವನ್ನ ವಹಿಸಲಿದೆ. ಈ ಕೆಳಗಿನಲ್ಲಿ ಯಾವುದು ಭಾರತದ ಅಧ್ಯಕ್ಷತೆ ಅಧಿಕೃತ ವಿಷಯವಾಗಿದೆ? ನೋಡ್ರಿ, 2026ರಲ್ಲಿ ಬ್ರಿಕ್ಸ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ಭಾರತದಲ್ಲಿ ನಡೀತಾ ಇದೆ. 4 ಪ್ರಮುಖ ದೇಶಗಳ ಒಂದು ಸಂಘಟನೆ ಅದು. ಮತ್ತು ಬ್ರಿಕ್ ಈಗ 5 ಬ್ರಿಕ್ಸ್ ಸೇರಿದಾವೆ. ಈಗ ಮತ್ತೆ ಇದು ಇಂಪ್ರೂವ್ ಆಗಿ ಬ್ರಿಕ್ಸ್ ಪ್ಲಸ್ ಆಗಿದೆ. ಸೊ ಇತ್ತೀಚೆಗೆ ನಡೀತಾ ಇರತಕ್ಕಂಥ 2026 ನಡೀತಕ್ಕಂಥ ಸಮಾವೇಶ ಎಷ್ಟೆದ್ದತ್ತಂದ್ರ 18ನೇ ಸಮಾವೇಶ. ಇಲ್ಲಿ ಅಫಿಷಿಯಲ್ ಥೀಮ್ ಏನಾಗಿದೆ? 2026 ನಡೀತಾ ಇರತಕ್ಕಂಥ ಬ್ರಿಕ್ಸ್ ನ ಅಫಿಷಿಯಲ್ ಥೀಮ್ ಏನಾಗಿದೆ ನೋಡ್ರಿ? ಗ್ಲೋಬಲ್ ಸೌತ್, ಯುನಿಟಿ ಅಂಡ್ ಪ್ರಾಸ್ಪರಿಟಿ. ಸೊ ಬಿಲ್ಡಿಂಗ್ ಫಾರ್, ನೋಡ್ರಿ ಗ್ಲೋಬಲ್ ಸೌತ್, ಯುನಿಟಿ ಅಂಡ್ ಪ್ರಾಸ್ಪರಿಟಿ. ನೋಡ್ರಿ ಈ ಒಂದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನ್ನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ. ನೋಡ್ರಿ, ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ಬಿ, ಬಿಲ್ಡಿಂಗ್ ಫಾರ್, ನೋಡ್ರಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ನಿರ್ಮಾಣಕ್ಕಾಗಿ ಜಗತ್ತಿನ ಈ ಪ್ರಮುಖ ಬ್ರಿಕ್ಸ್ ದೇಶಗಳ ನಡುವೆ ಸಹಕಾರವನ್ನ ಉಂಟು ಮಾಡೋದೇ ಈ ಬಾರಿ ನಡೀತಾ ಇರತಕ್ಕಂಥ ಬ್ರಿಕ್ಸ್ ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. 2026ರಲ್ಲಿ 18ನೇ ಬ್ರಿಕ್ಸ್ ಸಮಾವೇಶವನ್ನ ಭಾರತ ಮೊದಲ ಬಾರಿಗೆ ಆತಿಥ್ಯವನ್ನ ವಹಿಸ್ತಾ ಇದೆ. ಇದು ಬ್ರಿಕ್ಸ್ ದೇಶಗಳ ನಡುವೆ ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯನ್ನು ಬಲಪಡಿಸ್ತಕ್ಕಂಥ ಒಂದು ಥೀಮ್ ಅನ್ನ ಈ ಬಾರಿ ಹೊಂದಿದೆ ಅಂತ ಹೇಳ್ಬೋದು. ಈ ಬ್ರಿಕ್ಸ್ ಅನ್ನೋದು ಏನಪ್ಪಾ ನೋಡ್ರಿ? ಬ್ರಿಕ್ಸ್ ಅನ್ನೋದು ಇದು ಪ್ರಮುಖ ದೇಶಗಳ ಒಂದು ಸಂಘಟನೆ. ಇದು ಒಂದನೇದ್ದು ಬ್ರೆಜಿಲ್, ರೈಟ್ ರೀ, ಬ್ರೆಜಿಲ್. ರಷ್ಯಾ, ನೆಕ್ಸ್ಟ್ ಇಂಡಿಯಾ, ನೆಕ್ಸ್ಟ್ ಚೀನಾ, ಇನ್ನೊಂದು ಸೌತ್ ಆಫ್ರಿಕಾ. ಹೌದ್ರಿ, ಸೌತ್ ಆಫ್ರಿಕಾ. ಹೀಗೆ ಮತ್ತೆ ಇನ್ನೂ 3 ದೇಶಗಳು ಇದರಲ್ಲಿ ಸೇರಿದಾವೆ. ಈ ಸದ್ಯದಕ್ಕೆ ಏನ್ ಕರೀತಾರೆ ಅಂದ್ರೆ ಬ್ರಿಕ್ಸ್ ಪ್ಲಸ್ ಅಂತ ಕರೀತಾರೆ. ಸೊ 5 ದೇಶಗಳು ಯಾವಂತ ಕೇಳಿದ್ರು ಅಂದ್ರೆ ಹೇಳ್ಬೇಕು ನೀವು, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಸಶಸ್ತ್ರ ಪಡೆಗಳ ವೆಟರನ್ಸ್ ಡೇ ಯಾವ ಮಿಲಿಟರಿ ನಾಯಕರ ನಿವೃತ್ತ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ? ನೋಡ್ರಿ, ವೆಟರನ್ಸ್ ಡೇ ಅಂತ ಹೇಳಿ ಯಾರ ಒಂದು ಪ್ರಮುಖ ಮಿಲಿಟರಿ ಸೇನಾಪತಿಯ ನಿವೃತ್ತಿ ದಿನವಾದ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ಸೊ ಅದು ಯಾವ್ದಪ್ಪ? ಆಪ್ಷನ್ ಸಿ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅಂತ ಹೇಳಿ. ನೋಡ್ರಿ, ದೇಶದ ಸೇವೆ, ತ್ಯಾಗ ಮತ್ತು ಕೊಡುಗೆಗಳನ್ನು ಗೌರವಿಸಲು ಪ್ರತಿ ವರ್ಷ ಜನವರಿ 14 ಸಶಸ್ತ್ರ ಪಡೆಗಳ ಅನುಭವಿಗಳ ದಿನ ಅಂತೇಳಿ ಇದನ್ನ ಆಚರಿಸಲಾಗ್ತದೆ ಅಂತ ಹೇಳ್ಬಹುದು. ಲೋರಿ ಎಂಬ ಹೆಸರಿನ ಯಾವ 2 ಸಾಂಪ್ರದಾಯಿಕ ಆಹಾರ ಪದಗಳ ಸಂಯೋಜನೆಯಾಗಿದೆ? ನೋಡ್ರಿ, ದ ನೇಮ್ ಲೋಹರಿ ಬಿಲೀವ್ಡ್ ಬೈ ಮೆನಿ ಆಫ್ ದ ಟು ಬಿ ಎ ಕಾಂಬಿನೇಷನ್ ಆಫ್ ವಿಚ್ 2 ಟ್ರೆಡಿಷನಲ್ ಫುಡ್ ವರ್ಡ್ಸ್. ಯಾವ 2 ಸಾಂಪ್ರದಾಯಿಕ ಆಹಾರಗಳ ಹೆಸರನ್ನ ಕೂಡಿ ಈ ಲೋಹಿರಿ ಅಂತಕ್ಕಂಥ ಪದವನ್ನ ಸೃಷ್ಟಿ ಮಾಡಲಾಗಿದೆ. ಇದು ಲೋಹಿರಿ ಹಬ್ಬ ಅಂತ ಹೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಲಾಡು ಮತ್ತು ರೋಟಿ, ತೀಲ್ ಮತ್ತು ರೋಟಿ, ಲೋಹಾರ ಮತ್ತು ರೈ, ಗುರ್ ಮತ್ತು ರೇವರಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶಗಳಲ್ಲಿ ಸುಗ್ಗಿ ಕಾಲದಲ್ಲಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇದು ಲೋಹಿರಿ ಹಬ್ಬ ನೋಡ್ರಿ. ಸೊ ಯಾವ್ದಿದು? ಲಾಡು ಮತ್ತು ರೋಹಿ ಅಂತಕ್ಕಂಥ 2 ಆಹಾರ ಪದಾರ್ಥಗಳ ಸಂಯೋಜನೆಯಿಂದ ಲೋಹಿ ಹಬ್ಬವನ್ನ
ಆಚರಣೆ ಮಾಡಲಾಗ್ತಾ ಇದೆ. ಇದು ಹೆಚ್ಚಾಗಿ ಮುಖ್ಯವಾಗಿ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್ ಮತ್ತು ಉತ್ತರ ಭಾರತ ಇತರ ಕಡೆಗಳಲ್ಲಿ ಸುಗ್ಗಿ ಹಬ್ಬ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದು ನಾವೇನ್ ಕರಿತೀವಿ ಓಣಂ ಅಂತ ನಾವು ತಮಿಳುನಾಡಲ್ಲಿ ಕೇರಳದಲ್ಲಿ ಏನು ಆಚರಣೆ ಮಾಡ್ತೀವಲ್ಲ ಆ ತರ, ಮತ್ತು ನಮ್ಮಲ್ಲಿ ಏನು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಲ್ಲ ಆ ತರ ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರಮುಖ ಒಂದು ಸುಗ್ಗಿ ಹಬ್ಬ ಅಂತೇಳಿ ಇದನ್ನ ಕರೆಯಲಾಗ್ತಾ ಇದೆ. ಆರ್ಥಿಕ ಸಂಕಷ್ಟ ಮತ್ತು ಏರುತ್ತಿರುವ ಬೆಲೆಗಳ ಕಾರಣದಿಂದಾಗಿ ಡಿಸೆಂಬರ್ 2025 ವ್ಯಾಪಕವಾಗಿ ಸರ್ಕಾರ ವಿರೋಧಿ ಪ್ರತಿಭಟನೆಗಳು ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆದವು? ನೋಡ್ರಿ, ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮತ್ತು ಅಸ್ಥಿರತೆ ಮತ್ತು ಅಲ್ಲಿ ಇರ್ತಕ್ಕಂಥ ಕರೆನ್ಸಿ ಅಪಮೌಲ್ಯ ಇದನ್ನು ವಿರೋಧಿಸಿ ಇತ್ತೀಚೆಗೆ ಯಾವ ದೇಶದಲ್ಲಿ ಬೃಹತ್ ಆಡಳಿತ ವಿರೋಧಿ ಅಲೆಯಿಂದ ಒಂದು ಹೋರಾಟ ನಡೀತಾ ಇದೆ? ಸೌದಿ ಅರೇಬಿಯಾ, ಇರಾನ್, ಟರ್ಕಿ, ಈಜಿಪ್ಟ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇರಾನ್. ಇತ್ತೀಚೆಗೆ ಇರಾನ್ದಲ್ಲಿ ತಾವೆಲ್ಲ ನೋಡ್ಬೋದು, ಇರಾನ್ ಅಧ್ಯಕ್ಷ ಯಾರತ್ತಂದ್ರೆ ಕಮ್ನೋಯಿ. ಯಾರೇ ಇರಾನ್ ಅಧ್ಯಕ್ಷ? ಕಮ್ನೋಯಿ. ನೆಕ್ಸ್ಟ್ ಇರಾನ್ನ ರಾಜಧಾನಿ ಟೆಹರಾನ್. ಇದರ ಕರೆನ್ಸಿ ಯಾವ್ದಂದ್ರೆ ರಿಯಾಲ್. ರೈಟ್ ರೀ. ಇತ್ತೀಚೆಗೆ ಈ ಕಮನೋಯಿ ಒಂದು ಇದೇನಪ್ಪಾ ಅಂದ್ರೆ ಮುಸ್ಲಿಂ ಕಟ್ಟರವಾದಿ ಆಗಿರತಕ್ಕಂಥ ಕಾನೂನನ್ನ ಇರಾನ್ದಲ್ಲಿ ಅಳವಡಿಸಿದ್ದಾರೆ. ಮತ್ತು ಇನ್ನೊಂದು ಪಂಥದವರು ಇದನ್ನ ವಿರೋಧ ಮಾಡಿ ಇವರ ವಿರುದ್ಧ ಪ್ರತಿಭಟನೆ ಮಾಡಿ ಈ ಅನಿಷ್ಟ ಮುಸ್ಲಿಂ ಕಾಯ್ದೆಗಳನ್ನ ಹೋಗಲಾಡಿಸ್ಬೇಕು, ವಿಡ್ರಾ ಮಾಡ್ಕೋಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ್ರು. ಜೊತೆಗೆ ಬೆಲೆ ಏರಿಕೆ, ರೂಪಾಯಿ ಅಪಮೌಲ್ಯ, ನಿರುದ್ಯೋಗ ಸಮಸ್ಯೆ ಮತ್ತು ಭ್ರಷ್ಟಾಚಾರ ಇದರ ವಿರುದ್ಧ ಅಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಇತ್ತೀಚೆಗೆ ಅದು ಹೋರಾಟವನ್ನ ಸ್ವಲ್ಪ ಹತೋಟಿಗೆ ತರಲಾಗಿದ್ದು, ಇದರ ಪರಿಣಾಮವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಈಗ ಯುದ್ಧದ ವಾತಾವರಣ ನಡೀತಾ ಇರೋದನ್ನ ನಾವು ನೋಡ್ಬೋದು. ಭಾರತ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಯಾವ ಅಧಿಕಾರಿಯನ್ನು ನೇಮಕ ಮಾಡಿದಾಗ ಆರ್ಮಿ ಡೇ ಅನ್ನ ಆಚರಿಸಲಾಗ್ತಾ ಇದೆ? ನೋಡ್ರಿ, ಮೊದಲ ಕಮಾಂಡರ್ ಇನ್ ಚೀಫ್ ಯಾರಿದ್ರತ್ತಂದ್ರೆ ಆಪ್ಷನ್ ಸಿ KM ಕಾರ್ಯಪ್ಪ. ನೋಡ್ರಿ, ಇವರು ನಮ್ಮ ಕರ್ನಾಟಕದವರು, ಕೊಡಗಿನವರು. 1949ರಲ್ಲಿ ಇವರಿಗೆ ಫೀಲ್ಡ್ ಮಾರ್ಷಲ್ ಅಂತಕ್ಕಂಥ ಪದವಿಯನ್ನ ನೀಡಿ ಅವರ ಒಂದು ಹುದ್ದೆಯನ್ನ ಹೆಚ್ಚು ಮಾಡಿ ಕಮಾಂಡರ್ ಇನ್ ಚೀಫ್ ಅಂತಕ್ಕಂಥ ಹುದ್ದೆಯನ್ನ ಅವರಿಗೆ ನೀಡಿದ್ರು. ಸೊ ಅವರ ಒಂದು ನೆನಪಿಗಾಗಿ ಜನವರಿ 15 ಸೇನಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಭಾರತ 77ನೇ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಯಾವ ಇಬ್ಬರು ನಾಯಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ? ಚಾರ್ಲ್ಸ್ ಮೈಕಲ್ ಮತ್ತು ಜೋಸೆಫ್ ಬೊರೆಲ್, ಅಂಟೋನಿಯೋ ಲೂಯಿಸ್ ಮತ್ತು ಸ್ಯಾಂಟೋಸ್ ಡಾ ಕೋಸ್ಟಾ. ನೆಕ್ಸ್ಟ್ ಮಾರಿಯೋ ಡ್ರಾಪಿ ಮತ್ತು ಕ್ರಿಸ್ಟಿನ್ ಲಗಾರ್ಡೆ, ಒಲಾಫ್ ಸ್ಕೋಲ್ಜ್ ಮತ್ತು ರಾಬರ್ಟ್ ಮೆಟೋಲಾ. ಇವರು ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಅಲ್ಲಿ ವಿಶೇಷ ಅತಿಥಿಯನ್ನಾಗಿ ಒಬ್ಬ ವಿದೇಶಿ ಮುಖ್ಯಸ್ಥರನ್ನ, ಆಡಳಿತ ಮುಖ್ಯಸ್ಥರನ್ನ ಗೆಸ್ಟ್ ಆಗಿ ಕರಿತಾ ಇದ್ದೀವಿ. ಸೊ ಈ ಬಾರಿ ನಡೀತಾ ಇರೋದು 2026 ನಡೀತಾ ಇರೋದು 77ನೇ ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವಕ್ಕೆ ಈಗ ಯುರೋಪಿಯನ್ ಯೂನಿಯನ್ನಿನ ಮುಖ್ಯಸ್ಥರನ್ನ ಭಾರತ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದೆ. ಸೊ ಅವ್ರು ಯಾರು ನೋಡ್ರಿ? ಸೊ ಮುಖ್ಯವಾಗಿ ಯಾರ್ರಿ? ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಆಗಿರತಕ್ಕಂಥ ಉರ್ಸುಲಾ ವಾನ್ ಡೆರ್ ಲೇನ್ ಮತ್ತು ಸ್ಯಾಂಟೋಸ್ ಡಿಕೋಸ್ಟಾ ಅಂತ ಕರಿತೀವಿ, ಲೂಯಿಸ್ ಸ್ಯಾಂಟೋಸ್ ಡಿಕೋಸ್ಟಾ. ಇವರು ಮುಖ್ಯವಾಗಿ ಈ ಬಾರಿ ಇವರು ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರು. ಸೊ ಹೀಗಾಗಿ ಈ ಬಾರಿ ಇವರನ್ನ ಭಾರತದ ಒಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯನ್ನಾಗಿ ಇವರನ್ನ ಕರೆಯಲಾಗ್ತಾ ಇದೆ. ಸೊ ಆ ಒಂದು ಗೇಟ್ ಆಫ್ ಇಂಡಿಯಾದ ಮುಂದಿನ ಭಾಗವನ್ನು ಏನ್ ಕರೆಯಲಾಗ್ತದೆ, ಆ ರಸ್ತೆ ಏನಿಗೆ ಮರು ನಾಮಕರಣ ಮಾಡಲಾಗಿದೆ ಅಂತಂದ್ರೆ ಕರ್ತವ್ಯ ಪಥ ಅಂತ ಮಾಡಲಾಗಿದೆ. ಏನ್ ಮಾಡಲಾಗಿದೆ? ಇದ್ರದ್ದು ಕರ್ತವ್ಯ ಪಥ. ಇಲ್ಲಿ ಪಥಸಂಚಲನ ನಡೀತಾ ಇದೆ. ಇಲ್ಲೆಲ್ಲ ಅತಿಥಿಗಳು ಕುಂತು ಅಥವಾ ಜನಸಾಮಾನ್ಯರು ಕುಂತು ಈ ಒಂದು ಪರೇಡ್ ಅನ್ನ ವೀಕ್ಷಣೆ ಮಾಡಬಹುದಾಗಿದೆ. ಸೊ ಇತ್ತೀಚೆಗೆ ತಾವು ನೋಡಬಹುದು PMO ಆಫೀಸ್, ಪ್ರಧಾನ ಮಂತ್ರಿ ಆಫೀಸ್ ಅನ್ನು ಸಹ ಸೇವಾ ತೀರ್ಥ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ. ಏನ್ ಮಾಡಲಾಗಿದೆ? ಸೇವಾ ತೀರ್ಥ. PMO ಕಚೇರಿಯನ್ನ, ಪ್ರಧಾನಮಂತ್ರಿ ಕಚೇರಿ, ಅಧಿಕೃತ ಒಂದು ಕಚೇರಿಯನ್ನ ಏನಂತ ಹೆಸರಿಡಲಾಗಿದೆ ಅಂತ ಕೇಳಿದ್ರಂದ್ರೆ ಸೇವಾ ತೀರ್ಥ ಅಂತ ಹೇಳಿ ಅದಕ್ಕೆ ಹೆಸರಿಡಲಾಗಿದೆ. ರಾಜಭವನ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರ ಭವನಗಳಿಗೆ ಏನ್ ಕರಿತಾ ಇದ್ರಂದ್ರೆ
ರಾಜ್ ಭವನ್ ಕರಿತಾ ಇದ್ರು. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಲೋಕ್ ಭವನ್ ಅಂತೇಳಿ ಹೊಸ ಹೆಸರನ್ನು ಇಡಬೇಕು ಅಂತೇಳಿ ಕೇಂದ್ರ ಈಗ ಎಲ್ಲಾ ರಾಜ್ಯಗಳಿಗೆ ಅಧಿಸೂಚನೆ ಹೊರಡಿಸಿದೆ. ಏನ್ರಿ ಲೋಕ್ ಭವನ್ ಅಂತೇಳಿ. ನಾವೀನ್ಯತೆಯನ್ನು ಪೋಷಿಸುವ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಹೂಡಿಕೆ ಚಾಲಿತ ಬೆಳವಣಿಗೆಯನ್ನ ಸಕ್ರಿಯಗೊಳಿಸಲಿಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ. ಅದು ಯಾವ ದಿನಾಂಕದಂದು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ ನೋಡ್ರಿ. ವಿಚ್ ಆಫಿಷಿಯಲಿ ಲಾಂಚ್ಡ್ ಆನ್ ವಿಚ್ ಡೇಟ್ ಸ್ಟಾರ್ಟ್ಅಪ್ ಇಂಡಿಯಾ. ಭಾರತದಲ್ಲಿ ಸ್ವಯಂ ಉದ್ಯೋಗ ಮತ್ತು ಸ್ವಯಂ ಒಂದು ಉದ್ಯಮಶೀಲತೆಯನ್ನ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವ್ರು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥವ್ರು ಇರ್ತಾರೆ, ಅವರಿಗಾಗಿ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂತು. ಅಂದ್ರೆ ಉದ್ಯಮಿಗಾರರನ್ನ ಪ್ರೋತ್ಸಾಹಿಸ್ಲಿಕ್ಕೆ. ಅದೇ ಯಾವ್ದಪ್ಪ ಅಂತಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ. ಯಾವ್ದ್ರಿ ಇದು? ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಯಾವ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಇದರ ಪರಿಣಾಮವಾಗಿ ಭಾರತದಲ್ಲಿಯೇ ಈ ಒಂದು ಉತ್ಪಾದನೆ ಹೆಚ್ಚುವಂತಾಗಬೇಕು. ಭಾರತದ ಉದ್ಯಮಿಗಳಿಗೆ ಬೇಕಾಗಿರತಕ್ಕಂತ ಸಿಂಗಲ್ ವಿಂಡೋ ಸಪೋರ್ಟ್ ಅನ್ನು ಕೊಡೋದ್ರ ಮೂಲಕ ಅವರಿಗೆ ಸಾಲ ಸೌಲಭ್ಯ, ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಸ್ಥಳಾವಕಾಶ, ಇತರ ಎಲ್ಲ ಮೂಲಭೂತ ಸೌಕರ್ಯ, ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಿಕೊಡೋದು ಸರ್ಕಾರದ ಒಂದು ಗುರಿಯಾಗಿದೆ. ಹೀಗಾಗಿ ಈ ಕಾರ್ಯಕ್ರಮ 2016ರಲ್ಲಿ ಪ್ರಾರಂಭವಾಗಿ ಇವತ್ತು ದೇಶದಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾದ ಸಾಕಷ್ಟು ಯೂನಿಕಾರ್ನ್ ಕಂಪನಿಗಳಿದಾವೆ. ಯೂನಿಕಾರ್ನ್ ಅಂದ್ರೆ ಏನು? 100 ಕೋಟಿಗಳಿಗಿಂತ ಹೆಚ್ಚು ಮೌಲ್ಯದ ಬಿಸ್ನೆಸ್ ಮಾಡ್ತಕ್ಕಂಥ ಕಂಪನಿಗಳಿಗೆ ಏನ್ ಕರಿತೀವಿ ಅಂದ್ರೆ ಯೂನಿಕಾರ್ನ್ ಕಂಪನಿಗಳು ಅಂತ ಕರೀತಾರೆ. ಅಂತ ಯೂನಿಕಾರ್ನ್ ಕಂಪನಿಗಳು, ಸಾವಿರಾರು ಯೂನಿಕಾರ್ನ್ ಕಂಪನಿಗಳು ಈಗ ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಭಾರತದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳು ಇವತ್ತು ಜಗತ್ತಿನಾದ್ಯಂತ ನಾವು ರಫ್ತು ಮಾಡ್ತಾ ಇದ್ದೀವಿ. ಸೊ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಈ ಸ್ಟಾರ್ಟ್ಅಪ್ ಇಂಡಿಯಾದ ಅಡಿಯಲ್ಲೇನೆ ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು. ಇಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜನವರಿ 16, 2016ರಲ್ಲಿ ಯೋಜನೆ ಆರಂಭವಾಗಿತ್ತು ಅಂತ ಹೇಳ್ಬೋದು. ರೈಟ್ರಿ. ಭಾರತವನ್ನ ಮುಖ್ಯವಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಇಂಡಸ್ಟ್ರಿಯಾಗಿ ಭಾರತವನ್ನ ಬೆಳೆಸ್ಬೇಕು ಅನ್ನೋದೇ ಮೋದಿ ಕಂಡ ಕನಸು ಅಂತ ಹೇಳ್ಬೋದು. 14 ಜನವರಿ 2026ರಂದು ಗಡಿ ಭದ್ರತಾ ಪಡೆ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥವ್ರು ಯಾರು? ಪ್ರವೀಣ್ ಕುಮಾರ್, ರಾಕೇಶ್ ಅಗರ್ವಾಲ್, ಶತ್ರುಜಿತ್ ಸಿಂಗ್ ಕಪೂರ್, ಸದಾನಂದ್ ವಸಂತ್ ಧಾತೆ. ದಿನಾಂಕ ಆಗಿದೆ ಸದಾನಂದ್ ವಸಂತ್ ಧಾತೆ ಅಂತ ಹೇಳಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ನೋಡ್ರಿ, BSF ನ ಮಹಾನಿರ್ದೇಶಕರನ್ನಾಗಿ ಇತ್ತೀಚೆಗೆ ಪ್ರವೀಣ್ ಕುಮಾರ್ ಅವರನ್ನ, ಯಾರನ್ನ? ಪ್ರವೀಣ್ ಕುಮಾರ್ ಅವರನ್ನ BSF ನ ಡೈರೆಕ್ಟರ್ ಜನರಲ್ ಆಗಿ ಇವರಿಗೆ ನೇಮಕ ಮಾಡಲಾಗಿದೆ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ. ಇದು ಭಾರತದ ಪಾಕಿಸ್ತಾನದ ಗಡಿಯನ್ನ ಮತ್ತು ಬಾಂಗ್ಲಾದೇಶದ ಗಡಿಯನ್ನ ಕಾಯ್ತಕ್ಕಂಥ ಕೆಲಸವನ್ನ BSF ಮಾಡ್ತದ ಅಂತ ಹೇಳ್ಬೋದು. ಪಾಕ್ ಗಡಿಯನ್ನ ಮತ್ತು ಬಾಂಗ್ಲಾದೇಶದ ಗಡಿಯನ್ನ ಕಾಯ್ಲಿಕ್ಕೆ 1965ರಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ನಂತರ ಈ ಒಂದು BSF ತುಕಡಿಯನ್ನ ಸಂಘಟನೆ ಮಾಡಲಾಯಿತು ಅಂತ ಹೇಳ್ಬೋದು. ಜನವರಿ 2026ರಲ್ಲಿ ಸೆಂಟ್ರಲ್ ವಿಚಕ್ಷಣಾ ಆಯೋಗದ ವಿಚಕ್ಷಣಾ ಆಯುಕ್ತರಾಗಿ, ವಿಜಿಲೆನ್ಸ್ ಕಮಿಷನರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡ್ರಿ, CVC ಭಾರತದ ಒಂದು ವಿಜಿಲೆನ್ಸ್ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ನಾವು ಇದನ್ನ ಕರಿತೀವಿ. ಇದರ ಕಮಿಷನರ್ ಆಗಿ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥವ್ರು ಯಾರು? ರಾಕೇಶ್ ಅಸ್ಥಾನಾ, ಪ್ರವೀಣ್ ವಸಿಷ್ಠ, ರಾಜೀವ್ ಗೌಬಾ, ಅಜಿತ್ ದೋವಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ನೋಡ್ರಿ, ಪ್ರವೀಣ್ ವಸಿಷ್ಠ ಅಂತಕ್ಕಂಥವ್ರು ಇತ್ತೀಚೆಗೆ ವಿಚಕ್ಷಣಾ ಆಯೋಗದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಮುಖ್ಯಸ್ಥರಾಗಿ, ವಿಜಿಲೆನ್ಸ್ ಆಫೀಸರ್ ಆಗಿ ಇವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಭೌಗೋಳಿಕ ಸೂಚಿ GI ಟ್ಯಾಗ್ ಅನ್ನ ನಗೌರಿ ಅಶ್ವಗಂಧ ಅಂತಕ್ಕಂಥ ಒಂದು ವಸ್ತುವಿಗೆ ನೀಡಲಾಗಿದೆ. GI ಟ್ಯಾಗ್ ಅಂದ್ರೆ ಏನು? ದೇಶದ ಯಾವುದೇ ಒಂದು ಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತು ಆ ಪ್ರದೇಶದಲ್ಲಿ ಮಾತ್ರ ಸಿಗ್ತಿರ್ತದೆ. ಹೀಗಾಗಿ ಆ ವಸ್ತುವಿನ ಮೂಲನೂ ಅದೇ ಪ್ರದೇಶ ಇರ್ತದೆ. ಹಾಗಾಗಿ ಅದಕ್ಕೆ ಪೇಟೆಂಟ್ ಅನ್ನ ನೀಡಲಾಗ್ತಾ ಇದೆ. ಅಂತ ಒಂದು ಪ್ರದೇಶಗಳಿಗೆ, ಅಂತ ಒಂದು ಐಡೆಂಟಿಫಿಕೇಶನ್ ಏನ್ ಕರೀತಾರೆ ಅಂತಂದ್ರೆ GI ಟ್ಯಾಗ್ ಅಂತ ಹೇಳಿ ಕರೆಯಲಾಗ್ತದೆ. ಭೌಗೋಳಿಕ ಸೂಚಕ ಅಂತೇಳಿ ಇದನ್ನ ಐಡೆಂಟಿಫಿಕೇಶನ್ ಅಂತೇಳಿ ಇದನ್ನ ಕರೆಯಲಾಗ್ತಾ ಇದೆ. ಸೊ ಇತ್ತೀಚೆಗೆ ಅಶ್ವಗಂಧ, ನಗೌರಿ ಅಶ್ವಗಂಧ ಅಂತಕ್ಕಂಥ ಅಶ್ವಗಂಧ ಉತ್ಪಾದನೆಯಲ್ಲಿ ಒಂದು ಪ್ರದೇಶ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು ನಗೌರಿ ಅಂತಕ್ಕಂಥ ಸ್ಥಳ. ಅದು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಕರ್ನಾಟಕ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಈ ನಗೌರಿ ಅಂತಕ್ಕಂಥದ್ದು ಒಂದು ಪ್ರಮುಖ ಶುಷ್ಕ ವಾಯುಗುಣದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯದ ಬೇರಿದು. ಈ ಬೇರನ್ನ ಕುಟ್ಟಿ ಪುಡಿ ಮಾಡಿ ಅಶ್ವಗಂಧವನ್ನ ತಯಾರು ಮಾಡಲಾಗ್ತಾ ಇದೆ.
ಇಂಥ ಒಂದು ಅಶ್ವಗಂಧ ದೇಶಾದ್ಯಂತ ಇದು ಮಾರಾಟ ಆಗ್ತದೆ. ಪೂಜಾ ಸಮಯದಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಸಾದವನ್ನಾಗಿ ಹಂಚ್ಕೊಳ್ತಾರೆ. ಇಂಥ ಒಂದು ಅಶ್ವಗಂಧ ಎಲ್ಲಿ ಕಂಡು ಬರ್ತದೆ ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ರಾಜಸ್ಥಾನದ ನಗೋರಿ ಜಿಲ್ಲೆಯಲ್ಲಿ ಬೆಳಿಲಾಗ್ತದೆ. ಹವಾಮಾನ ಶುಷ್ಕ ಹವಾಮಾನ ಮತ್ತು ಮರಳು ಮಿಶ್ರಿತವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಈ ಬೇರಿನ ಪೌಡರ್ ಅನ್ನ ತಯಾರು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಎಂಬುದು ಯಾವ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರಮುಖ ಗುಣಮಟ್ಟ ಸಂಸ್ಥೆಯಾಗಿದೆ ನೋಡ್ರಿ. ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ನಾವು ಇದನ್ನ ಕರಿತೀವಿ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ NQAS ಅನ್ನೋದು ಯಾವ ಒಂದು ಮಂತ್ರಾಲಯದಲ್ಲಿ ಇದು ಸ್ಥಾಪನೆಯಾಗಿದೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ವೆಲ್ಫೇರ್. ನೋಡ್ರಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ವೆಲ್ಫೇರ್ ಅಡಿಯಲ್ಲಿ ಈ ಒಂದು NQAS ಅನ್ನು ಸ್ಥಾಪನೆಯಾಗಿದ್ದು, ಇಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಗುಣಮಟ್ಟದ ಸಾರ್ವಜನಿಕ ಆರೋಗ್ಯ ಸೇವೆಯನ್ನು ಒದಗಿಸುವುದು, ಆಮೇಲೆ ರೋಗಿ ಕೇಂದ್ರಿತ ಸ್ವರೂಪವನ್ನ ಸುಧಾರಿಸುವುದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಒದಗಿಸುವುದೇ ಈ NQAS ನ ಉದ್ದೇಶ ಅಂತ ಹೇಳ್ಬೋದು. HPCL ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ ಲಿಕ್ವಿಡ್ ಕನ್ವರ್ಷನ್ ಮ್ಯಾಕ್ಸಿಮಮ್ ನೋಡ್ರಿ, LC ಮ್ಯಾಕ್ಸ್ ಅಂತ ಕರಿತೀವಿ ಇದಕ್ಕೆ. ಯಾವ ಸ್ಥಳದಲ್ಲಿ ಇದನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ? ಸೊ ಮುಂಬೈ ಮಹಾರಾಷ್ಟ್ರ, ವಿಶಾಖಪಟ್ಟಣ, ಪಾರಾದೀಪ್, ಒರಿಸ್ಸಾ. ಹಿಂದೂಸ್ತಾನ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ವರ್ಲ್ಡ್ ಫಸ್ಟ್ ಲಾರ್ಜೆಸ್ಟ್ ಲಿಕ್ವಿಡ್ ಕನ್ವೆನ್ಷನ್ ಮ್ಯಾಕ್ಸಿಮಮ್ ರೆಸಿಡ್ ನೋಡ್ರಿ ಅಪ್ಗ್ರೇಡಿಂಗ್ ಫೆಸಿಲಿಟಿ ಅಂತ ನಾವು ಇದನ್ನು ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ? ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಎಂಬಲ್ಲಿ. ಅಲ್ಲಿ ತೈಲ ಶುದ್ಧೀಕರಣ ಕೇಂದ್ರದಲ್ಲಿ ಈ ಒಂದು LC ಮ್ಯಾಕ್ಸ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ವತಿಯಿಂದ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ವೈಮರ್ ತ್ರಿಕೋನ ಯಾವ 3 ದೇಶಗಳ ರಾಜಕೀಯ ಗುಂಪಾಗಿದೆ? ವೈಮರ್ ಟ್ರಯಾಂಗಲ್ ಈಸ್ ಪೊಲಿಟಿಕಲಿ ಗ್ರೂಪಿಂಗ್ ಆಫ್ ಈಚ್ 3 ಕಂಟ್ರೀಸ್. ಯಾವ 3 ದೇಶಗಳ ಒಂದು ಕೂಟವನ್ನ ವೈಮರ್ ತ್ರಿಕೋನ ಅಂತ ಹೇಳಿದನ್ನು ಕರೆಯಲಾಗ್ತದೆ? ಆನ್ಸರ್ ಫ್ರಾನ್ಸ್, ಜರ್ಮನಿ, ಪೋಲೆಂಡ್, ಇಟಲಿ, ಸ್ಪೇನ್, ಫ್ರಾನ್ಸ್, ರಷ್ಯಾ, ಭಾರತ, ಚೀನಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಫ್ರಾನ್ಸ್, ಜರ್ಮನಿ ಮತ್ತು ಪೋಲೆಂಡ್ ಇವು 3 ದೇಶಗಳು ನೋಡ್ರಿ. ಇದು ಫ್ರಾನ್ಸ್, ಜರ್ಮನಿ ಮತ್ತು ಪೋಲೆಂಡ್ ಈ 3 ದೇಶಗಳ ಕೂಟವನ್ನ ನಾವೇನ್ ಕರಿತೀವಿ ಅಂತಂದ್ರೆ ಏನ್ ಕರಿತಾರೆ ಅದಕ್ರಿ? ಟ್ರಯಾಂಗಲ್. ಯಾವ್ದ್ರಿ ಇದು? ವಿಮಾರ್ ಟ್ರಯಾಂಗಲ್. ವಿಮಾರ್ ಟ್ರಯಾಂಗಲ್ ಅಂತ ಇದನ್ನ ಕರೆಯಲಾಗ್ತದೆ. ಫ್ರಾನ್ಸ್, ಜರ್ಮನಿ ಅಂಡ್ ಪೋಲೆಂಡ್. ಮಧ್ಯದಲ್ಲಿರೋದು ಜರ್ಮನಿ, ಈ ಕಡೆ ಫ್ರಾನ್ಸ್ ಮತ್ತಿದು ಪೋಲೆಂಡ್. ಈ 3 ದೇಶಗಳ ಒಂದು ಕೂಟವನ್ನ ಇಲ್ಲಿ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಯಾಕಿದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಭಾರತದ ವಿದೇಶಾಂಗ ಸಚಿವರು ಈ 3 ದೇಶಗಳೊಂದಿಗೆ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದರ ಪರಿಣಾಮವಾಗಿ ಭಾರತ ಮತ್ತು ಈ 3 ದೇಶಗಳೊಂದಿಗೆ ವ್ಯಾಪಾರ ವಹಿವಾಟವನ್ನ ವೃದ್ಧಿ ಮಾಡ್ತಕ್ಕಂಥ ರಾಜಕೀಯ ಒಪ್ಪಂದವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಇದು ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು, ವೈಮರ್ ಟ್ರಯಾಂಗಲ್. ಮಣಿಪುರದ ಬರಾಕ್ ನದಿ ಜಲಾನಯನ ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸಲು ಇತ್ತೀಚೆಗೆ ಸೇನಾಪತಿ ಅರಣ್ಯ ವಿಭಾಗವನ್ನು ಪ್ರಾರಂಭಿಸುವ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ವಾಟ್ ಈಸ್ ದ ನೇಮ್ ಆಫ್ ಇನಿಷಿಯೇಟಿವ್ ಲಾಂಚ್ಡ್ ಬೈ ಸೇನಾಪತಿ ಫಾರೆಸ್ಟ್ ಡಿವಿಷನ್ ಟು ರೀಜನರೇಟ್ ಬರಾಕ್ ರಿವರ್ ವಾಟರ್ ಸೆಡ್ ಇನ್ ಮಣಿಪುರ್? ಬರಾಕ್ ನದಿಯನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಏನಪ್ಪಾ ಇದು? ಕ್ಷಿಪ್ರ ಗ್ರಾಮೀಣ ಮೌಲ್ಯಮಾಪನ, ಭಾಗವಹಿಸುವ ಗ್ರಾಮೀಣ ಮೌಲ್ಯಮಾಪನ, ಸಮಗ್ರ ಜಲಾನಯನ ಸಮೀಕ್ಷೆ, ಸಮುದಾಯ ಅರಣ್ಯ ಮ್ಯಾಪಿಂಗ್. ಸೊ ಯಾವ್ದಿದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರು ಅಂತಂದ್ರೆ ನೋಡ್ರಿ, ಬರಾಕ್ ನದಿಯ ಜಲಾಶಯ ಒಂದು ಜಲಾನಯನ ಪ್ರದೇಶವನ್ನ ಪುನರ್ಸ್ಥಾಪಿಸಲು ಸ್ಥಳೀಯ ಜೀವನೋಪಾಯವನ್ನ ಭಾಗವಹಿಸುವಿಕೆ ಗ್ರಾಮೀಣ ಮೌಲ್ಯಮಾಪನ ಕಾರ್ಯಗಳನ್ನೇ ಪ್ರಾರಂಭಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ರುಬಿನ್ ಅಬ್ಸರ್ವೇಟರಿ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಇತ್ತೀಚೆಗೆ ವೆರಾಸಿ ರುಬಿನ್ ಅಂತಕ್ಕಂಥ ಒಂದು ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಯಾವ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಬಾಹ್ಯಾಕಾಶ ವೀಕ್ಷಣಾಲಯ ಇದು ರಷ್ಯಾ, ಜರ್ಮನಿ, ಚೀನಾ ಮತ್ತು ಚಿಲಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಡಿ, ಚಿಲಿಯಲ್ಲಿ ಈ ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಪ್ರಮುಖ
ನಕ್ಷತ್ರ ಪುಂಜಗಳನ್ನ ಮತ್ತು ಬಾಹ್ಯಾಕಾಶದ ಡಾರ್ಕ್ ಮ್ಯಾಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾವೆಗಳನ್ನ, ಕಪ್ಪು ರಂಧ್ರಗಳಂತ ಏನ್ ಕರಿತೀವಲ್ಲ ಅವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಖಗೋಳಶಾಸ್ತ್ರಜ್ಞ ವೆರಾ ಸಿ ರುಬಿನ್ ಅಂತಕ್ಕಂಥವ್ರ ಹೆಸರಿನಲ್ಲಿ ಇದನ್ನ ಕರೆಯಲಾಗಿದೆ. ಇಲ್ಲಿ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳ ಜಂಟಿಯಾಗಿ ಈ ಸಂಶೋಧನಾ ಕೇಂದ್ರವನ್ನ ಸ್ಟಾರ್ಟ್ ಮಾಡಿದಾವೆ ಅಂತ ಹೇಳ್ಬೋದು. ನ್ಯಾಷನಲ್ ID ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು ನೋಡ್ರಿ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ದ ನ್ಯಾಷನಲ್ ID ಡಾಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವುದು? ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರ ಮೀಸಲು ಪಡೆ, ಆಮೇಲೆ ಗುಪ್ತಚರ ಬ್ಯೂರೋ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಅವರು ಇತ್ತೀಚೆಗೆ ಈ ಒಂದು ID ಕೌಂಟರ್ ಇಂಪ್ರೂವೈಸ್ ಸ್ಫೋಟಕ ಸಾಧನವನ್ನ ಕುರಿತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾಂಬ್ ಡೇಟಾ ಸೆಂಟರ್ ಅನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ನಾವು ಇದನ್ನು ಕರಿಬಹುದು. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಸುಧಾರಿತ ಸ್ಫೋಟಕಗಳನ್ನ ಪತ್ತೆ ಹಚ್ಚಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಸಂಗ್ರಹಿಸಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಂತ ನಾವು ಇದನ್ನ ಕರೆಯಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಲೆಪ್ಟೋಬ್ರಾಚಿಯಂ ಸೊಮಾನಿ ಮತ್ತು ಲೆಪ್ಟೋಬ್ರಾಚಿಯಂ ಮೆಚುಕಾ ಯಾವ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಒಂದು ಎರಡು ಹೊಸ ಪ್ರಭೇದಗಳು ಅಂತ ನಾವು ಕೇಳಬಹುದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ, ಕಪ್ಪೆ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಇವೆರಡು ಫ್ರಾಗ್ ಮ್ಯಾನ್ ಆಫ್ ಇಂಡಿಯಾ SD ಬೀಜು ನೋಡಿ, ಇವ್ರನ್ನ ಏನ್ ಕರೀತಾರೆ? ಇದು ಫ್ರಾಗ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅರುಣಾಚಲ್ ಪ್ರದೇಶದ ಪರ್ವತ ಪ್ರದೇಶಗಳಲ್ಲಿ ಇವೆರಡು ಪ್ರಮುಖ ತಳಿಗಳನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಸೊ ಹಿಂಗಾಗಿ ಈ ಒಂದು ತಳಿಗಳು ಹೊಸ ರೀತಿಯ ಕಪ್ಪೆ ತಳಿಗಳು ಅಂತ ಇದನ್ನ ಗುರುತಿಸಲಾಗ್ತಾ ಇದೆ. ಭಾರತದಾದ್ಯಂತ ಡಿಜಿಟಲ್ ಕ್ರಿಯೇಟರ್ಗಳನ್ನ ಸಶಕ್ತಗೊಳಿಸಲಿಕ್ಕೆ ಕ್ರಿಯೇಟರ್ಸ್ ಕಾರ್ನರ್ ಅಂತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆನ್ಸರ್ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ನೀತಿ ಆಯೋಗ, ಪ್ರಸಾರ ಭಾರತಿ. ಸೊ ಕ್ರಿಯೇಟರ್ಸ್ ಕಾರ್ನರ್ ಪ್ಲಾಟ್ಫಾರ್ಮ್ ಅನ್ನ ಈ ಡಿಜಿಟಲಿ ಕ್ರಿಯೇಟರ್ಗಳನ್ನ ಉತ್ತೇಜಿಸಲಿಕ್ಕೆ ಭಾರತದ ಪ್ರಸಾರ ಭಾರತಿ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕ್ಯಾರೋಫೈಟ್ ಎಂಬುದು ಏನು? ಕ್ಯಾರೋಫೈಟ್ ಎಂಬುದು ಏನಪ್ಪಾ ಅಂದ್ರೆ ಒಂದು ವಿಧದ ಹಸಿರು ಪಾಚಿ. ಇದು ಒಂದು ವಿಧದ ಹಸಿರು ಪಾಚಿ. ಈ ತರ ಒಂದು ಹುಲ್ಲು ಬೆಳೀತದ. ಇದು ಸುಮಾರು ನೋಡ್ರಿ ಜರ್ಮನಿಯ 27 ಪರೀಕ್ಷಾ ಸರ್ವರ್ ಸಂಶೋಧನೆ ಫಲವಾಗಿ ಈ ಕ್ಯಾರೋಫೈಟ್ ಅಂತಕ್ಕಂಥ ಒಂದು ಸಸ್ಯವನ್ನ ಸಿಹಿನೀರಿನ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವನ್ನು ಗುರುತಿಸಲಾಗಿದ್ದು ಸುಮಾರು 443 ದಶಲಕ್ಷ ವರ್ಷಗಳ ಹಿಂದೆ ಇದು ಇತ್ತು ಅನ್ನೋದು ಇದರ ಒಂದು ಕಾರ್ಬನ್ 14 ಆಧಾರದಿಂದ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ಲಾಜಿಸ್ಟಿಕ್ ನಿರ್ವಹಣೆಯನ್ನು ಆಧುನೀಕರಣಗೊಳಿಸಲಿಕ್ಕೆ ಭಾರತೀಯ ಸೇನೆ ಪ್ಯಾನ್ ಆರ್ಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದೆ. ಅದರ ಹೆಸರು ಏನಿದೆ? ಲಾಜಿನೆಟ್, ಡಿಪೋ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಆವೃತ್ತಿ, ಆರ್ಮಿ ಲಾಜಿಸ್ಟಿಕ್ ಕ್ಲೌಡ್, ಈ ಸಪ್ಲೈ ಚೈನ್ ಅಂತ ಇದನ್ನ ಕರೆಯಲಾಗ್ತದೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಡಿಪೋ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಎಡಿಸನ್ ಅಂತ ಹೇಳಿ. ಅಂದ್ರೆ ಸೇನಾ ನೆಲೆಗಳಿಂದ ಏನು ಪ್ರಮುಖ ಅಬ್ಸರ್ವೇಷನ್ ಅನ್ನ ಮಾಡ್ತಕ್ಕಂಥ ಮತ್ತು ಸೇನಾ ತುಕಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಲಿಕ್ಕೆ ಲಾಜಿಸ್ಟಿಕ್ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇದರಿಂದ ಲಾಜಿಸ್ಟಿಕ್ ವಸ್ತುಗಳ ನೈಜ ಸಮಯದ ಗೋಚರತೆಯನ್ನು ಇದು ತೋರಿಸ್ತದೆ ಅಂತ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನ ಭಾರತೀಯ ಸೇನೆ ಮತ್ತು ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಈ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದಾವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಭದ್ರಕಾಳಿ ಶಾಸನ ಯಾವ ದೇವಾಲಯದ ಬಗ್ಗೆ ಮಾಹಿತಿ ನೀಡಲಾಗ್ತಾ ಇದೆ? ಹೊಸದಾಗಿ ಶಾಸನವನ್ನ ಪತ್ತೆ ಹಚ್ಚಲಾಗಿದೆ. ಅದು ಭದ್ರಕಾಳಿ ದೇವಸ್ಥಾನ ಒಂದು ಶಾಸನ. ಯಾವುದರ ಮಾಹಿತಿಯನ್ನು ನೀಡಲಾಗ್ತಾ ಇದೆ? ಸೋಮನಾಥ ದೇವಾಲಯ, ವೆಂಕಟೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ, ಜಗನ್ನಾಥ ದೇವಸ್ಥಾನ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಸೋಮನಾಥ ದೇವಾಲಯ, ಒರಿಸ್ಸಾದ ಯಾವ್ದಿದು ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ ಸೋಮನಾಥ ದೇವಾಲಯದ ಇತಿಹಾಸವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ರಾಜ ಪ್ರೋತ್ಸಾಹವನ್ನು ದೃಢೀಕರಿಸ್ತಕ್ಕಂಥ 12ನೇ ಶತಮಾನದ ಒಂದು ಶಾಸನ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಭದ್ರಕಾಳಿ ದೇವಾಲಯದ ಮೇಲೆ ಗೋಡೆ ಮೇಲೆ ಇದು ಕಂಡು ಬರೋದ್ರಿಂದ ಇದು ಅದಕ್ಕೆ ಭದ್ರಕಾಳಿ ಶಾಸನ ಅಂತೇಳಿ ಇದನ್ನ
ಗುರುತಿಸಲಾಗಿದೆ. ರೈಟ್ ರೀ. ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಈ ಒಂದು ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು? ಇಸ್ರೋ, HAL, BDL ಅಂಡ್ DRDO. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಡಿ, DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ದವರು ಈ ಮ್ಯಾನ್ ಪೋರ್ಟಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸಲಾಗಿದ್ದು, ಇದು ಮಾನವರೇ ವಾಹನಗಳ ಮೇಲೆ ಅಥವಾ ಯಾವುದೇ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳ ಮೇಲೆ ನಿರ್ದಿಷ್ಟ ಗುರಿಯನ್ನ ಇಟ್ಟು ಹೊಡಿತಕ್ಕಂಥ ಒಂದು ಮಿಸೈಲ್ ಅಂತ ಹೇಳ್ಬೋದು. ಇದನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ರೆ ಯಾರಂತಂದ್ರೆ DRDO. DRDO ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿದೆ. ಎಲ್ಲಿದೆ ಇದು? ಬೆಂಗಳೂರಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಇರೋದನ್ನ ನಾವು ಕಾಣಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನೋಡ್ರಿ, ಜನ್ಸ್ಕಾರ್ ನದಿ ಯಾವ ಪ್ರಮುಖ ನದಿ ಉಪನದಿಯಾಗಿದೆ? ಜಸ್ಕಾರ್ ಅಂತ ಕರಿತೀವಿ. ಯಾವ ನದಿಯ ಉಪನದಿ? ಸಿಂಧು, ಗಂಗಾ, ಬ್ರಹ್ಮಪುತ್ರ, ನರ್ಮದಾ ನದಿ. ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಈ ನದಿ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿದೆ. ಇದು ಮುಖ್ಯವಾಗಿ ಈ ನದಿ ಲಡಾಖ್ ಪ್ರದೇಶದಲ್ಲಿ ಕಂಡು ಬರ್ತಾ ಇದ್ದು ಸಿಂಧೂ ನದಿಯ ಉಪನದಿ ಅಂತ ಇದನ್ನ ಕರೆಯಲಾಗ್ತದೆ. ಸಿಂಧೂ ನದಿ ಎಡದಂಡೆಯಲ್ಲಿ ಕಂಡು ಬರ್ತಕ್ಕಂಥ ಈ ನದಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿತಕ್ಕಂಥ ನದಿಯಾಗಿದ್ದು, ಇತ್ತೀಚೆಗೆ ಇದು ಮಂಜುಗಡ್ಡೆಯಿಂದ ರಚನೆ ಆಗಿರ್ತಕ್ಕಂಥ ಒಂದು ನದಿ ಅಂತ ಇದನ್ನ ಗುರುತಿಸಲಾಗ್ತಾ ಇದೆ. ಪಾನ್ಸಿಲಾ ಪಾಸ್ ಬಳಿ ಈ ಒಂದು ನದಿ ಹುಟ್ಟುತ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೆಂಕೆಸ್ ಕಾಯಿಲೆ ಪ್ರಾಥಮಿಕವಾಗಿ ಯಾವ ಪೋಷಕಾಂಶಗಳ ದುರ್ಬಲ ಚಯಾಪಚಯಕ್ರಿಯೆಗೆ ಕಾರಣವಾಗಿದೆ? ರೈಟ್ರಿ. ಕಬ್ಬಿಣ, ತಾಮ್ರ, ಸತು ಮತ್ತು ಕ್ಯಾಲ್ಸಿಯಂ ಯಾವ ಒಂದು ಪೋಷಕಾಂಶಗಳ ಕೊರತೆಯಿಂದ ಈ ಒಂದು ರೋಗ ಕಂಡು ಬರ್ತಾ ಇದೆ? ಆಪ್ಷನ್ ಸಿ, ಕಾಪರ್. ತಾಮ್ರದ ಕೊರತೆಯಿಂದ ಮಕ್ಕಳಲ್ಲಿ ಇಂಥ ಒಂದು ರೋಗ ಕಂಡು ಬರ್ತಾ ಇದ್ದು, ಈ ರೋಗ ಮೆಂಕೆಸ್ ಕಾಯಿಲೆ ಅಂತ ಅಥವಾ ಮೆಂಕೆಸ್ ಡಿಸೀಸ್ ಅಂತ ಇದನ್ನ ಕರೆಯಲಾಗ್ತಾ ಇದೆ ಅಂತ ಹೇಳ್ಬೋದು. ತಾಮ್ರದ ಸಾಗಣೆ ಮತ್ತು ಸಮತೋಲನದ ಮೇಲೆ ಇದು ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಪ್ರಗತಿ ವೇದಿಕೆ ಪ್ರಾಥಮಿಕ ಉದ್ದೇಶವನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಗತಿ ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿದೆ. ಅದರ ಮುಖ್ಯ ಉದ್ದೇಶ ಏನು? ರಾಜ್ಯಗಳಿಗೆ ಹಣಕಾಸು ನೆರವು ಒದಗಿಸುವುದು, ಸಂಸತ್ತಿನ ಚರ್ಚೆಗಳನ್ನು ನಡೆಸುವುದು, ಹೊಸ ಸರ್ಕಾರಿ ನೀತಿಗಳ ಕರಡನ್ನು ಸಿದ್ಧಪಡಿಸುವುದು, ಪ್ರಮುಖ ಸರ್ಕಾರಿ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಮಾಡುವುದು ಮತ್ತು ಪರಿಶೀಲಿಸುವುದು, ಕುಂದುಕೊರತೆಗಳನ್ನ ಪರಿಹರಿಸುವುದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಆಪ್ಷನ್ ಡಿ, ಸರ್ಕಾರದ ಪ್ರಮುಖ ಕುಂದುಕೊರತೆಗಳನ್ನ ಪರಿಹರಿಸುವುದು, ಸಮನ್ವಯ ಮಾಡೋದು, ಸಂವಹನ ಮಾಡೋದು, ಇದರ ಜೊತೆಗೆ ಇವೆಲ್ಲ ತಾಂತ್ರಿಕ ನೆರವನ್ನ ಒದಗಿಸಿ ಶೀಘ್ರ ಕಾರ್ಯನಿರ್ವಹಣೆಗೆ ಅನುವು ಮಾಡಿಕೊಡೋದೇ ಇದರ ಒಂದು ಪ್ಲಾಟ್ಫಾರ್ಮ್ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳ್ಬೋದು. ರಾಷ್ಟ್ರೀಯ ಒಲಿಂಪಿಕ್ ಶಿಕ್ಷಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮವನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್, ಭಾರತೀಯ ಕ್ರೀಡಾ ಪ್ರಾಧಿಕಾರ, ಯಾವುದೂ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಇತ್ತೀಚೆಗೆ ನ್ಯಾಷನಲ್ ಒಲಿಂಪಿಕ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕೇಂದ್ರ ಸರ್ಕಾರ ಹೊಸ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದೆ. ಇದು ಯಾವ ಒಂದು ಇಲಾಖೆ ಅಡಿಯಲ್ಲಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ರೈಟ್ ರೀ. ರಾಷ್ಟ್ರೀಯ ಒಲಿಂಪಿಕ್ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಒಲಿಂಪಿಕ್ ಕ್ರೀಡೆಗಳಿಗೆ ಭಾರತೀಯ ಕ್ರೀಡಾಪಟುಗಳನ್ನು ಸಿದ್ಧಗೊಳಿಸ್ತಕ್ಕಂಥ, ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಅಸೋಲಾ ಬಟ್ಟಿ ವೈಲ್ಡ್ ಲೈಫ್ ಸೆಂಚುರಿ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್, ಇಟ್ ಲೊಕೇಟೆಡ್ ಆನ್ ವಿಚ್ ಹಿಲ್ ರೇಂಜ್? ಅಸೋಲಾ ಬಟ್ಟಿ ಅಂತಕ್ಕಂಥ ವನ್ಯಜೀವಿ ಅಭಯಾರಣ್ಯ ಯಾವ ಬೆಟ್ಟ ಶ್ರೇಣಿಯಲ್ಲಿ ಕಂಡು ಬರ್ತದೆ? ವಿಂಧ್ಯ, ಅರಾವಳಿ, ಶಿವಾಲಿಕ್ ಮತ್ತು ಸಾತ್ಪುರ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಆಪ್ಷನ್ ಬಿ, ಅರಾವಳಿ ಬೆಟ್ಟಗಳಲ್ಲಿ. ಅರಾವಳಿ ಬೆಟ್ಟಗಳು ಇಲ್ಲಿ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳಾಗಿದ್ದು, ಇಲ್ಲಿ ಕಂಡು ಬರ್ತಕ್ಕಂಥ ಈ ವನ್ಯಜೀವಿ ಅಭಯಾರಣ್ಯ ಅಸೋಲಾ ಬಟ್ಟಿ ಅಭಯಾರಣ್ಯ ದೆಹಲಿ ಹರಿಯಾಣ ಗಡಿ ಉದ್ದದಲ್ಲಿದ್ದು, ಈ ಒಂದು ವಸತಿ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಈ ಒಂದು ಅಸೋಲಾ ಬಟ್ಟಿ ಅಂತಕ್ಕಂಥ ವೈಲ್ಡ್ ಲೈಫ್ ಸೆಂಚುರಿ ಇಲ್ಲಿ ಇದನ್ನ ಸ್ಥಳಾಂತರಿಸಲಿಕ್ಕೆ ಸರ್ಕಾರ ಉದ್ದೇಶಿಸಿತು ಅಂತ ಹೇಳ್ಬೋದು. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಟೆಕ್ನಾಲಜಿ ಅವಾರ್ಡ್ನಲ್ಲಿ ಅತ್ಯುತ್ತಮ ಫಿನ್ಟೆಕ್ ಮತ್ತು DPI ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ಬ್ಯಾಂಕ್ ಯಾವುದು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕರ್ನಾಟಕ ಬ್ಯಾಂಕ್ ಅಂತ ಇದನ್ನ ಕರಿತೀವಿ. ಕರ್ನಾಟಕ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಯಾವ್ದಂದ್ರೆ ಮಂಗಳೂರು. ಇದರ ಒಂದು ಹೆಡ್ ಕ್ವಾರ್ಟರ್ ಅಂತ ನಾವು ಇದನ್ನ ಕರಿಬಹುದು. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026 ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಶ್ವ ಬ್ಯಾಂಕು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ,
ವಿಶ್ವ ಆರ್ಥಿಕ ವೇದಿಕೆ ಅಂತ ನಾವು ಇದನ್ನ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಡಿ, ವರ್ಲ್ಡ್ ಎಕನಾಮಿಕ್ ಫೋರಂ ಅವರು ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಪ್ರಮುಖ ಭೌಗೋಳಿಕ ಒಂದು ಅಪಾಯಕಾರಿಯಾಗಿರ್ತಕ್ಕಂಥದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು, ಸಶಸ್ತ್ರ ಸಂಘರ್ಷಗಳು, ಹವಾಮಾನ ವೈಪರೀತ್ಯ ಮುಂತಾದ ಸಾಮಾಜಿಕ ಧ್ರುವೀಕರಣಗಳನ್ನು ಒಳಗೊಂಡು ಇದು ಒಂದು ತನ್ನ ವರದಿಯನ್ನ ಸಿದ್ಧಪಡಿಸ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರೆದ ಮಿಯಾವಾಕಿ ವಿಧಾನ ಯಾವ್ದಿದು? ಟೆರೇಸ್ ಕೃತಿಯ ಒಂದು ತಂತ್ರ, ಟೆರೇಸ್ ಗಾರ್ಡನಿಂಗ್ ಮಾಡ್ತಕ್ಕಂಥದ್ದು, ನಗರ ತ್ಯಾಜ್ಯ ನಿರ್ವಹಣೆ ವಿಧಾನ, ಸ್ಥಳೀಯ ಪ್ರಭೇದಗಳ ಬಳಸಿಕೊಂಡು ಸಣ್ಣ ಪ್ರದೇಶಗಳಲ್ಲಿ ಅರಣ್ಯಗಳನ್ನ ಬೆಳೆಸುವುದು, ಹೈಡ್ರೋಪೋನಿಕ್ ಕೃಷಿ ತಂತ್ರ. ಇದಕ್ಕೇನ್ ಕರೀತಾರೆ ಅಂದ್ರೆ ಮಿಯಾವಾಕಿ ಮೆಥಡ್ ಅಂತ ಕರೀತಾರೆ. ಮಿಯಾವಾಕಿ ಮೆಥಡ್ ಅನ್ನೋದು ಏನು ಅಂತಂದ್ರೆ ನೋಡ್ರಿ, ಮೆಥಡ್ ಆಫ್ ಡೆನ್ಸ್ ಅಫಾರೆಸ್ಟೇಷನ್ ಇನ್ ಸ್ಮಾಲ್ ಏರಿಯಾ ಯೂಸಿಂಗ್ ನೇಟಿವ್ ಸ್ಪೈಸೀಸ್. ನೋಡ್ರಿ, ಸಣ್ಣ ಪ್ರದೇಶಗಳಲ್ಲಿ ಈ ಒಂದು ಅರಣ್ಯವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಜಪಾನ್ನ ಒಂದು ಟೆಕ್ನಾಲಜಿ ಇದು. ಏನಿದು? ಜಪಾನ್ ಟೆಕ್ನಾಲಜಿ ಅಂತ ನಾವು ಇದನ್ನ ಕರಿತೀವಿ. ರೋಬೋಟ್ ಸಿಸ್ಟಮ್ RBS 15 ಯಾವ ದೇಶ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಸಿಸ್ಟಮ್ 15, ರೋಬೋಟ್ ಸಿಸ್ಟಮ್ 15 ಅನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ರಾಷ್ಟ್ರ ಯಾವುದು? ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸ್ವೀಡನ್. ಸ್ವೀಡನ್ನ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಒಂದು ಸಾಬ್ ರಷ್ಯಾದ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸ್ತಕ್ಕಂಥ, ಅಂದ್ರೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಾಶಪಡಿಸ್ತಕ್ಕಂಥ ಒಂದು ಮಿಸೈಲ್ ಅನ್ನ ಸ್ವೀಡನ್ ದೇಶ ಕಂಡುಹಿಡಿದಿದೆ. ಅದರ ಹೆಸರೇನಿದೆ ಅಂದ್ರೆ RBS 15. ಏನಿದು? RBS 15 ಅಂತಕ್ಕಂಥ ಒಂದು ಮಿಸೈಲ್ ಅನ್ನ ಅದು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪಿಂಕೆ ನದಿ ಯಾವ ರಾಜ್ಯದಲ್ಲಿದೆ? ರಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆರೆಂಜ್ ಲಾರಾ ಪಿಂಟಾ ಎಂದು ಕರೆಯುವ ಪಿಂಕೆ ನದಿ ವಿಶ್ವದ ಅತ್ಯಂತ ಹಳೆಯ ನದಿ ವ್ಯವಸ್ಥೆ ಅಂತೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. ಇದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ನದಿ ಅಂತ ನಾವು ಇದನ್ನ ಗುರುತಿಸಬಹುದು. ವಾಯೇಜರ್ 1 ಎಂಬುದು ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಉಡಾವಣೆಯಾಗಿರ್ತಕ್ಕಂಥ ಒಂದು ಬಾಹ್ಯಾಕಾಶ ವಸ್ತು ಅಂತ ನಾವು ಇದನ್ನ ಕರಿತೀವಿ. ಯಾವ ಏಜೆನ್ಸಿಯಿಂದ ಆಗಿದ್ದು? ಯಾವ್ದಿಂದ? ನಾಸಾದಿಂದ. ಅಮೆರಿಕಾದ ನಾಸಾ ಉಡಾವಣೆ ಮಾಡಿರ್ತಕ್ಕಂಥ ಒಂದು ವಾಯೇಜರ್ ಅಂತಕ್ಕಂಥ ನೌಕೆ. ನೋಡ್ರಿ, ಇದು ಬಾಹ್ಯಾಕಾಶವನ್ನು ಸಂಶೋಧನೆ ಮಾಡ್ತಕ್ಕಂಥ ಒಂದು ನೌಕೆ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ಡೆವಲಪ್ ಮಾಡಿದ್ದು ಯಾವ್ದಂದ್ರೆ ನಾಸಾ, ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ. ಭಾರತ ಮೊಟ್ಟ ಮೊದಲ ಪೂರ್ಣ ಸ್ಟ್ಯಾಕ್ ಸಾರ್ವಭೌಮ ಕೃತಕ ಬುದ್ಧಿಮತ್ತೆ ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? AI ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ಕೇರಳ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ ಆಪ್ಷನ್ ತಮಿಳುನಾಡು. ತಮಿಳುನಾಡಿನಲ್ಲಿ ಭಾರತದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾರ್ಕ್ ಅನ್ನ ಸ್ಟಾರ್ಟ್ ಮಾಡಲಾಗಿದ್ದು 10,000 ಕೋಟಿ ರೂಪಾಯಿ ಬಂಡವಾಳವನ್ನ ಇಲ್ಲಿ ತೊಡಗಿಸಲಾಗಿದ್ದು ಸುರಕ್ಷಿತ ಡೇಟಾ ವ್ಯವಸ್ಥೆ ಮತ್ತು AI ಸಂಶೋಧನಾ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ರೈಟ್ರಿ? ಓಕೆ. ಸೊ ಈ ತರ ಜನವರಿ 2nd ವೀಕ್ದ ಒಂದು ಪ್ರಚಲಿತ ಘಟನೆ ನಾನು ರೀತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಸೊ ಕಂಟಿನ್ಯೂ ಆಗಿ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ. ಪ್ರತಿ ವಾರದ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ನಿಮ್ಗೆ ಯೂಸ್ಫುಲ್ ಆಗಿದೆ. ಆಮೇಲೆ ಮಂತ್ಲಿ ನಡೀತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ಸಪರೇಟ್ ಆಗಿ ಒಂದು ತಿಂಗಳ ಒಂದು ವಿಡಿಯೋವನ್ನ ಸಪರೇಟ್ ಮಾಡ್ತೀನಿ. ಅಲ್ಲಿ ಹೊಸ ಒಂದು ಪಾಯಿಂಟ್ಸ್ಗಳು ಕವರ್ ಆಗಿರ್ತವೆ. ಈ ರೀತಿ ಕರೆಂಟ್ ಅಫೇರ್ಸ್ ಅನ್ನ ನೀವು ನೋಡೋದ್ರಿಂದ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ನಾಲೆಜ್ ಜೊತೆ ಸ್ಟ್ಯಾಟಿಕ್ GK ಇಂಪ್ರೂವ್ ಆಗ್ತದೆ. ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಇದನ್ನ ನಿರಂತರವಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ, ಮತ್ತೆ ಇತರ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ರೈಟ್ರಿ? ಥ್ಯಾಂಕ್ ಯು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಮೊಬೈಲ್ ಆಪ್ ಲಿಂಕ್ ಇದೆ. ಸೊ ಆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಇದರ ಎಲ್ಲ PDF ಅಪ್ಲೋಡ್ ಮಾಡ್ತಾ ಇದ್ದೀವಿ. ರೈಟ್ರಿ? ಥ್ಯಾಂಕ್ ಯು.